ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ಈ ರೆಸಿಪಿ ಬಂದುಬಿಟ್ಟು ಈ ರಾಖಿ ಹಬ್ಬದ ಸಲುವಾಗಿ ನಾನು ಮನೆಯಲ್ಲೇ ಮಾಡಿದ್ದೀನಿ. ಇದು ರೋಸ್ ಪೆಟಲ್ ಡ್ರೈ ಫ್ರೂಟ್ಸ್ ಲಡ್ಡು ಅಂತಂದು ಹೇಳಿ ತುಂಬ ಚೆನ್ನಾಗಿರುತ್ತೆ. ಇಷ್ಟು ಟೇಸ್ಟ್ ಇರ್ತದೆ ಅಂದರೆ ಅಷ್ಟು ಟೇಸ್ಟಾಗಿರ್ತದೆ. ನಾನು ಇದನ್ನು ಮೊನ್ನೆ ಒಂದು ಸ್ವೀಟ್ ಸ್ಟಾರ್ನಲ್ಲಿ ಹೋಗಿದ್ದೆ, ಅಲ್ಲಿ ನೋಡಿದ್ದೆ ಇದನ್ನು. ಈ ಡ್ರೈ ಫ್ರೂಟ್ಸ್ ಇದು ರೋಸ್ ಪೆಟಲ್ದು ಇದು ಬಂದುಬಿಟ್ಟು 1/4 kg 440 ರೂಪಾಯಿ ಅಂತಂದೇಳಿ ಹಾಕಿದರು. ಸರಿ, ಮನೇಲಿ ನಾವೇ ಯಾಕೆ ಟ್ರೈ ಮಾಡಬಾರ್ದು ಅಂತಂದೇಳಿ ನಾನು ಮನೆಯಲ್ಲಿ ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೋಸ್ಕರ ಫಸ್ಟು ಅದಕ್ಕೆ ರೋಸ್ ಪೆಟಲ್ಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅಂದರೆ, ಫಸ್ಟು ಈ ಪನ್ನೀರ್ ರೋಸ್ ಅಂತ ಹೇಳ್ತಾರೆ, ಆ ರೋಸ್ನ ತೊಗೊಂಬಂದ್ಬಿಟ್ಟು ಪೆಟೆಲ್ಲ ಬಿಡಿಸ್ಬಿಟ್ಟು ಇದನ್ನು 2 ಸಲ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡು ಆರಿಡಬೇಕು. ಇದು ನೆರಳಿನಾಗೆ ಒಣಗಿಸ್ಬೇಕು, ಬಿಸಿಲಿಗೆ ಒಣಗಿಸ್ಬೇಡ್ರಿ. ಇದೆಲ್ಲ ಫುಲ್ಲು ಎಲ್ಲ ನೀರೆಲ್ಲ ಹೋಗಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಒರೆಸ್ಕೊಂಡು ಇದನ್ನ ಡ್ರೈ ಮಾಡಬೇಕು. ಮನೆಯಲ್ಲೇ 2-3 ಸಲ ಡ್ರೈ ಮಾಡಿದರೆ ಇದು ರೆಡಿ ಆಗುತ್ತೆ. ರೋಸ್ ಪೆಟಲ್ಸು ರೆಡಿ ಆಗುತ್ತೆ ನೋಡಿರಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕಡಾಯಿ ಇಟ್ಬಿಟ್ಟು ತುಪ್ಪ ಹಾಕಿದ್ದೀನಿ. ಅದರಲ್ಲಿ ಕಟ್ ಮಾಡಿರೋಂಥ ಬಾದಾಮಿ ಮತ್ತು ಕಟ್ ಮಾಡಿರೋಂಥ ಕುಂಬಳಕಾಯಿ ಬೀಜ ಮತ್ತು ಪಿಸ್ತಾ ಎಲ್ಲವನ್ನು ಕಟ್ ಮಾಡ್ಕೋಬೇಕು. ವಾಟರ್ ಮೆಲನ್ ಸೀಡ್ಸು ಮತ್ತು ಇದು ಕಾಜು ಅಂದರೆ ಗೋಡಂಬಿ ಎಲ್ಲವನ್ನು ಹಾಕಿಬಿಟ್ಟು ಹುರಿಬೇಕು. ಅಂದರೆ ಏನಾದ್ರಿಂದ ಸ್ವಲ್ಪ ಹಸಿ ಇದು ಇರುತ್ತಲ್ಲ ಅದು ಹೋಗೋತಾನೆ ಈ ಥರ ಸ್ವಲ್ಪ ರೋಸ್ಟೆಡ್ ಮಾಡ್ಕೋಬೇಕು. ಆಮೇಲೆ ಈ ಕೊಬ್ಬರಿ ಪುಡಿನೂ ಅಷ್ಟೇ ನಾನು ಮನೆಯಲ್ಲೇ ತಯಾರು ಮಾಡಿದಂಥ ಕೊಬ್ಬರಿ ಪುಡಿ. ಎಷ್ಟು ಉದುರಾಗಿದೆ ಅಂತಂದರೆ ಎಷ್ಟು ಚೆನ್ನಾಗಿ ಇದರಿಂದ ತಂದಿರ್ತೀವಲ್ಲ, ಅಂಗಡಿಯಿಂದ ತಂದಿರ್ತೀವಲ್ಲ ಅದೇ ಥರನೇ ಇದೆ. ಮನೆಯಲ್ಲೇ ನಾವು ಇದನ್ನ ಮಾಡ್ಕೋಬೋದು. ಮುಂದೆ ಇದ್ರ ವೀಡಿಯೋನು ಹಾಕ್ತೀನಿ ನೋಡಿ. ಆಮೇಲೆ ಇದನ್ನು ಸ್ವಲ್ಪ ಲೈಟಾಗಿ ಬ್ರೌನ್ ಬರಬೇಕು, ಅಲ್ಲಿ ತನಕ ಇದನ್ನ ಹುರಿದು ಪಕ್ಕಕ್ಕೆ ಇಟ್ಕೋಬೇಕು. ಆಮೇಲೆ ಅದೇ ಕಡೆಯಲ್ಲಿ ತುಪ್ಪ ಹಾಕ್ಬಿಟ್ಟು ಈ ಖರ್ಜೂರ ಇದು ಬೀಜ ಎಲ್ಲ ತೆಗೆದುಬಿಟ್ಟು ಮೆತ್ತಗೆ ಹುರ್ಕೋಬೇಕು. ಇದನ್ನು ಈ ಥರ ಹುರಿಬೇಕು ನೋಡ್ರಿ. ಇದು ಮೆತ್ತಗಾಗಬೇಕು, ಅಲ್ಲಿ ತನಕ ಇದನ್ನ ಹುರ್ಕೊಂಡು ನಾವು ಎಲ್ಲ ಡ್ರೈ ಫ್ರೂಟ್ಸ್ ಅದೆಲ್ಲ ಹುರಿದು ಇಟ್ಕೊಂಡಿದ್ವಲ್ಲ ಅದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ನಾವು ಈ ರೋಸ್ ಪೆಟಲ್ಲು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ರೋಸ್ ಪೆಟಲ್ನ ಈಗ ಇದರಲ್ಲಿ ಹಾಕ್ಕೋಬೇಕು. ಕಟ್ ಮಾಡಿ ಆದರೂ ಹಾಕ್ಕೋಬೋದು, ಇಲ್ಲ ಅಂತಂದರೆ ಹಾಗೆ ಹಾಕ್ಕೋಬೋದು. ಇದು ಗುಲ್ಕನ್ನು ನಾನು ಮನೆಯಲ್ಲೇ ಮಾಡಿರೋಂಥ ಗುಲ್ಕನ್. ಇದ್ರ ವಿಡಿಯೋನು ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಗುಲ್ಕನ್ ಬಂದುಬಿಟ್ಟು 2 ಸ್ಪೂನು ಇದರಲ್ಲಿ ಹಾಕ್ಕೋಬೇಕು. ಹಾಕೋದ್ರಿಂದ ರೋಸು ಇದರಿಂದ ಮಾಡಿರ್ತೀವಲ್ಲ ತುಂಬ ಟೇಸ್ಟ್ ಆಗುತ್ತೆ. ಅದು ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ. ಇದಕ್ಕೆ ಇನ್ನೂ ಹೆಚ್ಚಿಂದು ಸ್ವೀಟ್ ಸ್ಟಾರ್ಟ್ನಲ್ಲೆಲ್ಲ ಸಿಗುತ್ತಲ್ಲ ಆ ಥರ ಸ್ಮೆಲ್ ಬರಬೇಕು, ಪರಿಮಳ ಬರಬೇಕು ಅಂತಂದರೆ ಇದಕ್ಕೆ ಈ ರೋಸ್ ವಾಟರ್ ಅಂದರೆ ಅಡುಗೆಗಂತಲೇ ಉಪಯೋಗಿಸೋಂಥ ಇದು ರೋಸ್ ವಾಟರ್. ಆ ರೋಸ್ ವಾಟರ್ನ ನಾವು ಒಂದು ಡಕ್ಕನ್ ಅಂದರೆ ಒಂದು ಮುಚ್ಚಳ ಅಷ್ಟೇ ಹಾಕಿದರೆ ಸಾಕು, ಜಾಸ್ತಿ ಏನು ಹಾಕೋದು ಬೇಕಾಗಿಲ್ಲ. ಹಾಕಿ ಚೆನ್ನಾಗಿ ಕೈ ಆಡ್ಕೊಳ್ಳಿ. ಅದನ್ನ ಮೆತ್ತಗೆ ಖರ್ಜೂರ ಇದು ಎಲ್ಲ ಹಾಕಿರ್ತೀವಲ್ಲ ಎಲ್ಲ ಸೇರಿಸ್ಕೊಂಡ್ಬಿಟ್ರೆ ಚೆನ್ನಾಗಿ ಮೆತ್ತಗೆ ಬರುತ್ತೆ. ಇದಕ್ಕೆ ಬೆಲ್ಲ ಸಕ್ಕರೆ ಏನೂ ಇರೋದಿಲ್ಲ, ಇದೇ ಸ್ವೀಟೇ ಸಾಕಾಗುತ್ತೆ. ಈ ಥರ ರೌಂಡಾಗಿ ಲಡ್ಡು ಮಾಡ್ಕೊಂಬಿಟ್ಟು ನಾವೆಲ್ಲ ಸ್ವೀಟ್ ಸ್ಟಾಲ್ನಲ್ಲೇ ತೊಗೊಂಬಂದಿರ್ತೀವಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ತದೆ. ಹಾಗೆ ನಾವು ಇದನ್ನು ರೋಸ್ ಪೆಟಲ್ನಲ್ಲೇ ಅದನ್ನ ಡಿಪ್ ಮಾಡಿ ಪ್ರೆಸ್ ಮಾಡಿದರೆ ಈ ಥರ ರೆಡಿಯಾಗುತ್ತೆ ನೋಡಿ. ಇನ್ನೂ ಸ್ಪೆಷಲ್ ಎಫೆಕ್ಟಿವ್ ಬರಲಿಕ್ಕೆ ನಾನು ಅದೇ ಥರ ಬೌಲ್ನ ತೊಗೊಂಬಂದಿದ್ದೀನಿ, ಅದರಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿರಿ. ಇದೇ ಥರನೇ ಇರುತ್ತೆ, ಪರಿಮಳನೂ ಹಾಗೆ ಇರುತ್ತೆ, ಟೇಸ್ಟು ಹಾಗೆ ಇದೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಂದರೆ ತುಂಬ ಚೆನ್ನಾಗಿ ಬರುತ್ತೆ. ಹೇಗೆ ಬಂದಿದೆ ಅಂತಂದೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದು ಎಲ್ಲ ರೆಡಿಯಾಗಿದೆ ನೋಡಿರಿ. ಇಷ್ಟು ಚೆನ್ನಾಗಿ ಕಾಣಿಸುತ್ತೆ, ನೋಡ್ಲಿಕ್ಕೂ ಚೆನ್ನಾಗಿದೆ, ತಿನ್ನಲಿಕ್ಕೂ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.